ನಮಸ್ತೆ. ಯಜ್ಞೇಶ್ ಅವರು ಮಂಜೇಶ್ವರ ಕಾಸರಗೋಡಿಂದ ಪ್ರಶ್ನೆ ಕೇಳಿದ್ದಾರೆ. ಯಜ್ಞೇಶ್ವರವರದ್ದು ತುಂಬ ಪ್ರಶ್ನೆ ಇದೆ. ಮೊದಲೇನಪ್ಪ ಅಂತ ಹೇಳಿದರೆ, ತುಳುನಾಡಿನಲ್ಲಿ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಗಂಡ ಕೂದಲು ಮತ್ತು ಗಡ್ಡ ಬೋಳಿಸಬಾರದೆಂದು ಹೇಳುತ್ತಾರೆ. ಇದರಲ್ಲಿ ಏನಾದರೂ ತರ್ಕ ಇದೆಯೇ? ಈ ಸಂಪ್ರದಾಯ ಉತ್ತರ ಭಾರತದಲ್ಲಿ ಇದೆ. ಇದು ಉತ್ತರ ಭಾರತದಲ್ಲಿ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಕೆಲವೆಲ್ಲ ಜನರಲ್ಲಿ ಬಂದಿರ್ತದೆ ಆ ರೀತಿ. ಫಾರ್ ಎಕ್ಸಾಂಪಲು, ಇಲ್ಲಿ ಮಾವಿನ ಕಟ್ಟಿಗೆಯಲ್ಲಿ ಹೋಮ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾರ್ತಲ್ಲಿ ಹೋಮ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಮಾವಿನ ಕಟ್ಟಿಗೆ ಶವ ಸುಡಲಿಕ್ಕೆ ಯೂಸ್ ಮಾಡೋದಲ್ವಾ, ಅದಕ್ಕೆ ಮಾವಿನ ಕಟ್ಟಿಗೆ ಯಜ್ಞಕ್ಕೆ ಆಗೋದಿಲ್ಲ ಅಂತ ಒಂದು ಬಂದಿದೆ. ಶಾಸ್ತ್ರದಲ್ಲಿ ಏನು ಮಾಡಬಾರ್ದಂತಿಲ್ಲ. ಅದೇ ರೀತಿ ಇದು ಕೂಡ ಯಾರಾದರೂ ಸತ್ತಾಗೆಲ್ಲ ಕೂದಲು ಗಡ್ಡೆ ಎಲ್ಲ ತೆಗೆಯುವುದಲ್ವಾ, ಅದಕ್ಕೆ ಈ ಬಾನಂತನ ಎನ್ನುವುದು, ಬಾನಂತನಲ್ಲ, ಹೆರಿಗೆ ಏನು ಹೇಳ್ತಾರೆ ಅಲ್ವಾ, ಅದು ಒಂದು ಹಿಂದಿನ ಕಾಲದಲ್ಲಿ, ಈಗೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಸಿಸೇರಿಯನ್ ಸೆಕ್ಷನ್ ಎಲ್ಲ ಇದೆ. ಮೊದಲೆಲ್ಲ ಏನಪ್ಪ ಅಂತ ಹೇಳಿದರೆ, ಗರ್ಭಿಣಿ ಆಗುವುದು ಅಂತ ಹೇಳಿದರೆ ಧೈರ್ಯ ಇಲ್ಲ ಅಂತ, ಆಚೆ ಹೋಗಿ ಈಚೆ ಬರುವುದು ಅಂತ, ಅದಕ್ಕೆ ಸೀಮಂತ ಎಲ್ಲ ಮಾಡೋದು. ಅವಳಿಗೆ ಹಿಂದಿನ ಕಾಲದಲ್ಲಿ ತಿನ್ನಲಿಕ್ಕೆ ಕೂಡ ಇರಲಿಲ್ಲ ಅಲ್ವಾ. ಎಲ್ಲ ಸಂಪ್ರದಾಯಗಳ ಕಾಲ ಸ್ಟಾರ್ಟ್ ಆದ ಕಾಲ ನೋಡಬೇಕು. ಆಗ ಏನಪ್ಪ ಅಂತ ಹೇಳಿದರೆ ತುಂಬ ಆಸೆ ಇರ್ತಿತ್ತು ಐಟಮ್ಸ್ ಎಲ್ಲ ತಿನ್ನಲಿಕ್ಕೆ. ಎಲ್ಲ ಐಟಮ್ಸ್ ಸಿಗ್ತಾ ಇರಲಿಲ್ಲ ಆಗ. ಸೊ ಯಾರಿಗೆಲ್ಲ ಏನೆಲ್ಲ ಇಷ್ಟ ಇದ್ದ ಎಲ್ಲ ಐಟಮನ್ನೆಲ್ಲ ತಿನ್ನಿಸುವುದು ಎಲ್ಲ ಅದಕ್ಕೆ. ಯಾಕೆಂತ ಹೇಳಿದರೆ, ಬಾನಂತನ ಅಥವಾ ಹೆರಿಗೆ ಆಗುವಾಗ ಬದುಕು ಉಳಿತಾರೆ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಹೇಳುವುದು, ಸೆಕೆಂಡಿಗೆ ಬಾನಂತರ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ, ಒಮ್ಮೆ ಹೆರಿಗೆ ಎಲ್ಲ ಆದ ನಂತರ ದೇಹ ಎಲ್ಲ ಬದಲಾವಣೆ ಆಗಿರ್ತದೆ. ಸೊ ಸೆಕೆಂಡ್ ಬಾನಂತನ ಅಷ್ಟು, ಸೆಕೆಂಡ್ ಹೆರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅದಕ್ಕೆ ಆ ಟೈಮಲ್ಲಿ ಏನು ತೊಂದರೆ ಇಲ್ಲ ಅಂತ. ಮತ್ತೆ ಪುನಃ ಅದರಲ್ಲಿ ಕೂಡ ಇದೆ, ಒಂದು 10 ವರ್ಷವೇನ ಗ್ಯಾಪ್ ಇದ್ದರೆ ಒಂದು ಮಗುವಿಗೂ ಇನ್ನೊಂದು ಮಗುವಿಗೂ ಪುನಃ ಸೀಮಂತ ಮಾಡಬೇಕಂತ. ಇದೆಲ್ಲ ನೋಡಿ ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳಿದರೆ, ಅಂದರೆ 10 ವರ್ಷ ಗ್ಯಾಪಲ್ಲಿ ಪುನಃ ದೇಹ ಬದಲಾಗಿರ್ತದೆ, ಪುನಃ ಹೆರಿಗೆ ಆಗುವಾಗ ಕಷ್ಟ ಆಗ್ಬೋದಂತ. ಸೊ ಇದು ಕೂಡ ಹಾಗೇ ಬಂದಿರ್ಬೋದು, ಕೂದಲು ಗಡ್ಡ ತೆಗೆಯಬಾರ್ದು ಅಂತ. ಯಾಕೆ ಅಂತ ಹೇಳಿದರೆ, ಯಾರು ಸತ್ತಾಗ ಅದೆಲ್ಲ ತೆಗೆಯುವುದು. ಅದಕ್ಕೆ ಮತ್ತೊಂದು ಏನಪ್ಪ ಅಂತ ಹೇಳಿದರೆ, ಗಂಡನಿಗೆ ತುಂಬ ಜವಾಬ್ದಾರಿ ಇದೆ, ಟೆನ್ಷನ್ ಇದೆ ಅಂತ ತೋರಿಸ್ಲಿಕ್ಕೂ ಯೂಸ್ ಆಗ್ತದೆ. ಸೊ ಇಷ್ಟೇ, ಅದರಲ್ಲಿ ಏನೋ ಅಷ್ಟು ವಿಷಯ ಇಲ್ಲ. ಈಗ ವ್ರತ ಮಾಡುವಾಗ ಕೂಡ ಕೂದಲು ಗಡ್ಡ ತೆಗೆಯಬಾರ್ದು, ಉಗುರು ತೆಗೆಯಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಏನು ವ್ಯತ್ಯಾಸ, ಏನು ತೆಗೆದ್ರೂ ಏನು ಆಗುದಿಲ್ಲ. ಬಟ್ ಏನಪ್ಪ ಅಂತ ಹೇಳಿದರೆ, ಅಂದರೆ ಸಾಧನೆ ಮಾಡ್ತಾ ಇರಬೇಕು. ಕೂದಲು ಗಡ್ಡೆ ಎಲ್ಲ ತೆಗಿಲಿಕ್ಕೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಸ್ವಂತ ಅವರೇ ಶೇವಿಂಗ್ ಮಾಡುವ ಎಲ್ಲ ಕ್ರಮ ಇರಲಿಲ್ಲ. ಸೊ ಬೇರೆಯವ್ರ ಹತ್ರ ಹೋಗ್ತಾರೆ, ಅಲ್ಲಿ ತುಂಬ ಜನ ಬರ್ತಾರೆ, ಅಶುದ್ಧ ಆಗ್ತದೆ, ಈ ರೀತಿ ಎಲ್ಲ ಅದೆಲ್ಲ ಬಂದಿದೆ ಅಷ್ಟೇ ಸಂಪ್ರದಾಯ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅವರೇ, ಸಾಧುಗಳು, ವೈ ಸಾಧುಸ್ ಯೂಸ್ ಗಾಂಜಾ, ಇಸ್ ಇಟ್ ಯೂಸ್ಫುಲ್ ಇನ್ ಸ್ಪಿರಿಚುಯಾಲಿಟಿ ಅಂತ. ಗಾಂಜಾ ಒಂದು, ಅದಕ್ಕೆ ಈಗೆಲ್ಲ ಏನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಿಜವಾಗಿ ಅದು ಒಂದು ಗಿಡಮೂಲಿಕೆ ಟೈಪ್ ಅಲ್ವಾ. ಸೊ ಅದರಿಂದ ಬ್ರೈನ್ ಏನಾಗ್ತದೆ ಅಂತ ಹೇಳಿದರೆ, ಒಂದೇ ಕಾನ್ಸಂಟ್ರೇಷನ್ ಒಂದು ವಿಷಯಕ್ಕೆ ಹೋದರೆ, ಅಂದರೆ ಗಾಂಜಾ ಹೊಡೆಯೋರು ಅಂತಲೇ ನಾವು ಹೇಳ್ತೇವೆ. ಅಂತ ಹೇಳಿದರೆ ಅವರು ಬೇರೆ ಲೋಕದಲ್ಲಿ ಇರ್ತಾರೆ. ಸೊ ಹಿಮಾಲಯದಲ್ಲೆಲ್ಲ, ಐಸಲ್ಲೆಲ್ಲ ಇರುವಾಗೆಲ್ಲ ಸಾಧುಗಳಿಗೆ, ನಾಗ ಸಾಧುಗಳಿಗೆ ವಿಶೇಷವಾಗಿ, ಅಂದರೆ ಅವರದ್ದೊಂದು ಸೇನೆಯ ಥರ, ಧರ್ಮವನ್ನು ರಕ್ಷಿಸಲಿಕ್ಕೆ ಒಂದು ಸೇನೆಯ ಥರ ಅವರನ್ನು ಮಾಡಿರುವ ಕಾರಣ, ಅವರಿಗೆ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಕೂಡ ಅಭ್ಯಾಸ ಆಗಿರುವ ಕಾರಣ, ಅವರ ಆಹಾರ ಪದ್ಧತಿ, ಅವರ ನಿಯಮ ಎಲ್ಲ ಬೇರೆ ಇದೆ. ಸೊ ಅವರಿಗೆ ಏನಪ್ಪ ಅಂತ ಹೇಳಿದರೆ, ಗಾಂಜಾ ಕೊಟ್ಟಾಗ ಮೈಂಡ್ ಒಂದೇ ಇದರಲ್ಲಿ ಇರ್ತದೆ, ಬೇರೆ ಯಾವುದಕ್ಕೂ ದೇಹದ ಬಯಕೆಗಳಿಗೆಲ್ಲ ಹೋಗುವುದಿಲ್ಲ. ಸೊ ಅವರಿಗೆ ಧ್ಯಾನ ಎಲ್ಲ ಮಾಡುವಾಗ ಒಂದೇ ಕಡೆ ನಿಲ್ಲಲಿಕ್ಕೆ, ಮತ್ತು ಐಸಲ್ಲೆಲ್ಲ ಇರುವಾಗೆಲ್ಲ, ಹಿಮಾಲಯದಲ್ಲೆಲ್ಲ ಆ ಒಂದು ಪರಂಪರೆ ರೀತಿ ಬಂದಿದೆ ಅದು. ಅದರಲ್ಲಿ ಏನು ಸ್ಪಿರಿಚುಯಾಲಿಟಿಗೆ ಏನಿಲ್ಲ. ಬಟ್ ಏನಪ್ಪ ಅಂತ ಹೇಳಿದರೆ, ಅದೇ ಮೈಂಡ್ ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗ್ತದೆ ಅಲ್ವಾ, ಒಂದೇ ಕಡೆ ನಿಲ್ತದೆ. ಸೊ ಅದಕ್ಕೆ ಹಾಗೆ ಮಾಡಿರ್ಬೋದು, ಒಂದು ಸೇನೆಯ ಥರ ಅವರನ್ನು ರೆಡಿ ಮಾಡಲಿಕ್ಕೆ ಇರುವ ಕಾರಣ. ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಗುಡ್ಡಗಾಡು ಪರ್ವತ ಶಿಖರದ ಮೇಲೆ ತಪಸ್ಸು ಮಾಡುವಾಗ ಅವರಿಗೆ ಸೊಳ್ಳೆ ಕಚ್ಚುತ್ತಿರಲಿಲ್ಲವೇ? ನನಗೆ ಮೆಡಿಟೇಷನ್ ಮಾಡುವಾಗ ಒಂದು ಸೊಳ್ಳೆ ಕಚ್ಚಿದರೂ ಡಿಸ್ಟರ್ಬ್ ಆಗಿ ಕಾನ್ಸಂಟ್ರೇಷನ್ ಕಳೆದುಕೊಳ್ಳುತ್ತೇನೆ. ಅದರ ಅರ್ಥ ನೀವು ಮೆಡಿಟೇಷನ್ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಕೂತಿರ್ತೀರಿ, ಆಗ ಸೊಳ್ಳೆ ಕಚ್ತದೆ ಅಷ್ಟೇ, ಇಲ್ಲದಿದ್ದರೆ ಡಿಸ್ಟರ್ಬ್ ಆಗೋದಿಲ್ಲ. ಹಾಗಾದರೆ ಇಂದಿನ ಸನ್ಯಾಸಿಗಳು ಅಷ್ಟೊಂದು ಸೊಳ್ಳೆಗಳಿಂದ ಕಚ್ಚಿಸಿಕೊಂಡ ಮೇಲೂ ಹೇಗೆ ಸಾಧನೆಯಲ್ಲಿ ಕೂರ್ತಿದ್ದರು? ದಯವಿಟ್ಟು ತಿಳಿಸಿಕೊಡಿ. ನಾನು ಇಷ್ಟು ಹೊತ್ತು ಕೂಡ್ತೇನೆ, ನನಗೆ ಸೊಳ್ಳೆ ಕಚ್ಚಿ ಡಿಸ್ಟರ್ಬ್ ಆದದ್ದಿಲ್ಲ. ಸೊ
ಸೊ ಮೊದಲು ನೀವು ಮನೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ, ಸೊಳ್ಳೆ ಕಚ್ಚದ ರೀತಿ. ಇನ್ನೇನಪ್ಪ ಅಂತ ಹೇಳಿದ್ರೆ, ಅದೇ ಹೇಳಿದ್ದಲ್ವಾ, ನಮಗೆ ಕೆಲವೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ಈ ಪಿಕ್ಚರಲ್ಲಿ ಸೀರಿಯಲಲ್ಲಿ ಎಲ್ಲ ನೋಡಿ ಎಲ್ಲ ಬಿಟ್ಟು ಹೋಗುದು. ಕೆಲವರೆಲ್ಲ ಕೇಳ್ತಿದ್ರು, ಸನ್ಯಾಸಿಗಳಿಗೆಲ್ಲ ಹಣ ಯಾಕೆ ಕಾಡಿಗೆ ಹೋಗುವವರಿಗೆ ಅಂತ. ಹಾಗೇನಿಲ್ಲ. ನೀವು ಒಂದು ಮಂದಿರದೊಳಗೆ ಹೋಗ್ಬೇಕಾದ್ರೂ ಹಣ ಬೇಕಾಗ್ತದೆ, ಒಂದು ಪೂಜೆ ಮಾಡಬೇಕಾದ್ರೂ ಹಣ ಬೇಕಾಗ್ತದೆ, ಅವರ ಸ್ವಂತ ಖರ್ಚಿಗೂ ಹಣ ಬೇಕಾಗ್ತದೆ, ಎಲ್ಲ ಬೇಕು ಹಣ. ನಾವು ಹಾಗೆ ತಿಳ್ಕೊಳ್ಳೋದು, ಎಲ್ಲ ಬಿಟ್ಟು ಹೋಗೋದು, ಸೀದಾ ಕಾಡಲ್ಲಿ ಹೋಗಿ ಮರದ ಬುಡದಲ್ಲಿ ಕೂತು ಓಂ ಬ್ರಹ್ಮದೇವ ನಮ ಅಂತ ಹೇಳಿದರೆ ತಪಸ್ಸಂತ. ಹಾಗೆಲ್ಲ ಎಲ್ಲ ವ್ಯವಸ್ಥೆ ಇದೆ ಅದಕ್ಕೆ. ಯಾರು ಕೂಡ ಸೀದಾ ಹೋಗಿ ಕೂತ್ರೆ ಸ್ವಲ್ಪ ಹೊತ್ತಾಗುವಾಗ ಹುಲಿ ಹೊತ್ಕೊಂಡು ಹೋಗ್ತದೆ. ನಾನು ತುಂಬ ಸಲ ಹೇಳಿದ್ದೇನೆ, ಉತ್ತರ ಭಾರತದಲ್ಲೆಲ್ಲ ಅದಕ್ಕೆ ಅಂತಲೇ ಜನ ಇದ್ದಾರೆ, ಗುಹೆಗಳನ್ನೆಲ್ಲ ನಿಮಗೆ ರೆಡಿ ಮಾಡಿಕೊಡ್ತಾರೆ. ಹಣ ಇದ್ದರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ, ಗುಹೆಗೆ ಬಾಗಿಲು ಕೂಡ ಮಾಡಿಕೊಡ್ತಾರೆ, ಪಾತ್ರೆ. ನೀವು ಸನ್ಯಾಸಿಗಳ ಗುಹೆಯನ್ನೆಲ್ಲ ನೋಡಬೇಕು. ಅದೇ ಹೇಳಿದ್ದಲ್ವಾ, ನಮಗೆ ಅದೆಲ್ಲ ಮಿಸ್ಕನ್ಸೆಪ್ಷನ್, ಎಲ್ಲ ಬಿಟ್ಟು ಹೋಗುವುದು, ಊರಲ್ಲಿದ್ದವ ಸನ್ಯಾಸಿ ಅಲ್ಲ, ಕಾಡಲ್ಲಿದ್ದವ ಮಾತ್ರ ಸನ್ಯಾಸಿ ಅಂತ. ಹಾಗೇನಿಲ್ಲ, ಸನ್ಯಾಸಿಗಳೆಲ್ಲ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ನೀವು ಮನೆಯಲ್ಲಿ ಹೇಗೆ ಮಾಡ್ತೀರಾ, ಬಾಡಿಗೆ ಒಂದು ಕೊಡ್ಲಿಕ್ಕೆ ಇರುವುದಿಲ್ಲ ಅವರಿಗೆ ಅಷ್ಟೇ, ಗುಹೆಗೆ. ಮನೆಯಲ್ಲಿ ಏನೆಲ್ಲ ಮಾಡ್ತೀರಾ ಅದನ್ನೆಲ್ಲ ಅವ್ರು ಇಟ್ಕೊಂಡಿರ್ತಾರೆ, ಪಾತ್ರೆ, ಅದು ಇದು, ಅಕ್ಕಿ ಸಾಮಾನು ಎಲ್ಲ. ಅರ್ಥ ಆಯ್ತಲ್ವಾ? ಒಂದು ಮನೆ ಸಂಸಾರ ಇದ್ದಾಗೆ ಮನೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದರಲ್ಲಿ ಕೂಡ ಅವರಿಗೆ ಕಾಂಪಿಟೇಷನ್ ಇರ್ತದೆ. ಕೆಲವು ಸನ್ಯಾಸಿಗಳಿಗೆ ಒಬ್ಬನ ಗುಹೆ ತುಂಬ ಒಳ್ಳೇದಿರ್ತದೆ, ಕೆಲವು ಬ್ಯಾಟರಿ ಎಲ್ಲ ಹಾಕ್ಕೊಂಡಿರ್ತಾರೆ, ಏನು ಹೇಳ್ತಾರೆ, ಇದೆ ಚಾರ್ಜಿಂಗ್ ಬ್ಯಾಟರಿ ಇದೆ ಅಲ್ವಾ, ಡೈನಮ್ ಏನೋ ಹೇಳ್ತಾರೆ, ಅದು ಕೂಡ ಹಾಕಿರ್ತಾರೆ. ಕೆಲವರೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ತಾರೆ. ಅಂಥವರಿಗೆಲ್ಲ ಈ ಮತ್ತೊಬ್ಬ ಸನ್ಯಾಸಿಗೆ ಆಸೆ ಇರ್ತದೆ, ನಾನು ಕೂಡ ಅಂಥ ಗುಹೆ ಮಾಡಬೇಕಂತೆಲ್ಲ. ಸೊ ಇದೆಲ್ಲ ಇದ್ದದ್ದೇ, ನೀವು ಅದು ಪ್ರಾಕ್ಟಿಕಲ್ ಆಗಿ ಹೋದಾಗ ನಿಮಗೆ ಅದೆಲ್ಲ ಗೊತ್ತಾಗ್ತದೆ. ಸೊ ಹಾಗೆ ಆಗ್ತಿಲ್ಲ. ಹಿಂದಿನ ಕಾಲದಲ್ಲಿ ಕೂಡ ಹಾಗೆ ದೊಡ್ಡ ದೊಡ್ಡ ಸಾಧುಗಳು ಅಥವಾ ಮುನಿಗಳೆಲ್ಲ ಸೀದಾ ಮೊದಲು ಹೋಗಿ ಊರಿನ ರಾಜನಿಗೆ ಸಿಗ್ತಿದ್ದದ್ದು. ಆ ರಾಜ ವ್ಯವಸ್ಥೆ ಮಾಡಿಕೊಡ್ತಿದ್ದ ಅವರಿಗೆ, ಗುಹೆಯಲ್ಲಿ ಕೂರ್ಲಿಕ್ಕೂ ಹೋಗ್ಲಿಕ್ಕೂ ಪಲ್ಲಕ್ಕಿಯಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇಲ್ಲದಿದ್ದರೆ ಕಾಲ್ನಡಿಗೆಯಲ್ಲಿ ಇಡೀ ಭಾರತವನ್ನೆಲ್ಲ ಸುತ್ತಲಿಕ್ಕೆ ಆಗುವುದಿಲ್ಲ. ಸೊ ಈಗ ಒಳ್ಳೆ ಗಾಡಿಯಲ್ಲಿ ಕೂತ್ರೆ ಮಾತ್ರ ಬೈತಾರೆ ಜನ, ಸನ್ಯಾಸಿ ಅಲ್ಲವ. ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳಿದ್ರಂತೆ, ಅವರಿಗೆ ಗೊತ್ತಿಲ್ಲ ಅಷ್ಟೇ. ಒಂದು ಗುಹೆಯಲ್ಲಿ ಕೂತಾಗ ಆ ಗುಹೆಗೆ ಬೇಕಾದೆಲ್ಲ ವ್ಯವಸ್ಥೆ, ಅವರಿಗೆ ಮಲಗಲಿಕ್ಕೆ ಎಲ್ಲ ಚರ್ಮ, ಮತ್ತು ಬರಲಿಕ್ಕೆ ತಾಳೆಗಾರಿ ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ರು ರಾಜರು, ಜಮೀನ್ದಾರರೆಲ್ಲ. ಮತ್ತು ಗಡಿಗೆ ತುಪ್ಪ ಎಲ್ಲ ಕೊಡ್ತಿದ್ರು, ದೊಡ್ಡ ದೊಡ್ಡ ಗಡಿಗೆಯಲ್ಲಿ ತುಂಬಿಸಿ ದೀಪ ಎಲ್ಲ ಉರಿಸಲಿಕ್ಕೆ. ಸೊ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಿದ್ದವು. ಸೀದೋಗಿ ಬ್ರಹ್ಮದೇವ ನಮ ಅಂತ ಕೂತ್ರೆ ಸ್ವಲ್ಪ ಹೊತ್ತಲ್ಲಿ ಬಂದು ಹುಲಿ ತಕೊಂಡು ಹೋಗ್ತದೆ, ಅಥವಾ ಒಳಗೆ ಹಾವು ಚೇಳು ಬರ್ತದೆ, ಗುಹೆಯಲ್ಲಿ ಮಳೆಗಾಲದಲ್ಲಿ ನೀರು ಬರ್ತದೆ, ಹಾಗೆಲ್ಲ ಆಗೋದಿಲ್ಲ. ಸೊ ಎಲ್ಲ ವ್ಯವಸ್ಥೆ ಇರ್ತದೆ. ಸೊ ಅವರಿಗೆ ಕೂಡ ಏನಾದರೂ ಗಿಡಮೂಲಿಕೆ ಎಲ್ಲ ಗೊತ್ತಿರುವವರೇ ಹೋಗುದು, ಇಲ್ಲದ ಸೀದಾ ಕಾಡಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಗಾಡಿನ ದಾರಿ ಎಲ್ಲ ಗೊತ್ತಿದ್ದವ್ರು ಬೇಕು. ಸೊ ಎಲ್ಲ ಗಿಡಮೂಲಿಕೆ ಎಲ್ಲ ಉರಿಸಿ ಏನಾದರೂ ಮಾಡಿ, ಅಥವಾ ಮೈಗೆ ಬಿಸಿ ಬೂದಿ ಎಲ್ಲ ಬಳ್ಕೊಳ್ತಾರೆ. ಹತ್ತಿರ ಬೆಂಕಿ ಇಡ್ತಾರೆ, ಅವರು ಒಂದು ಕುಂಡದಲ್ಲಿ ಅಗ್ನಿ ಉರಿತಾ ಇರ್ತದೆ ಯಾವಾಗಲೂ, ಅದರ ಹತ್ರವೇ ಕೂತ್ಕೊಳ್ತಾರೆ. ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸೊಳ್ಳೆ ಕಚ್ಚದಾಗೆ ಮಾಡಿರ್ತಾರೆ. ಸೀದಾ ಹೋಗಿ ಕೂತ್ರೆ ಸೊಳ್ಳೆ ಎತ್ಕೊಂಡು ಹೋಗ್ತದೆ. ಇನ್ನು ಹೌ ಬ್ಯಾಡ್ ಇಸ್ ಸೌತ್ ಡೈರೆಕ್ಷನ್, ವಾಟ್ ಆರ್ ದ ಸೈಡ್ ಇಫೆಕ್ಟ್ಸ್ ಆಫ್ ಸೌತ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೌತ್ ಬ್ಯಾಡ್ ಗುಡ್ ಅಂತಿಲ್ಲ, ಎಲ್ಲ ದಿಕ್ಕು ಒಂದೇ. ನಮಗೆ ಭೂಮಿಯಲ್ಲಿ ಮಾತ್ರ ಹಾಗೆ ನಾರ್ತ್ ಸೌತ್ ಅಂತ ಅನ್ನಿಸ್ತದೆ ಅಷ್ಟೇ. ಮತ್ತು ಮೇಲಿಂದ ನೋಡಿದರೆ ಎಲ್ಲ ಕಡೆ ಎಲ್ಲ ದಿಕ್ಕು ಒಂದೇ, ಭೂಮಿ ತಿರುಗ್ತಾ ಇರ್ತದೆ. ಆದರೂ ದಕ್ಷಿಣ ದಿಕ್ಕಿಗೆ ಏನೋ ಒಂದು ಇದೆ. ಅಷ್ಟು ನಮಗೆ ಅದರಲ್ಲಿ ಅಷ್ಟು ಡೀಪ್ ನಮಗೆ ಸ್ಟಡಿ ಗೊತ್ತಿಲ್ಲ, ಬಟ್ ನಾವು ಸಾಧನೆ ಮಾಡುವಾಗ ಆ ಒಂದು ಫೀಲಿಂಗ್ ಬರ್ತದೆ. ಯಾಕೆಂತ ಹೇಳಿದರೆ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮುಖ ಹಾಕಿ ಮಾಡಿದರೆ ಅದರ ಇಫೆಕ್ಟ್ ಬೇರೆ ಇರ್ತದೆ. ರಾತ್ರಿ ಎಲ್ಲ ಕೂತು ಮಾಡುವಾಗ ದಕ್ಷಿಣಕ್ಕೆ ಮುಖ ಮಾಡಿದರೆ ತುಂಬ ಪವರ್ಫುಲ್ ಇರ್ತದೆ ಎನರ್ಜಿ. ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿದ್ದವರಿಗೆ ಮಾಡಲಿಕ್ಕೆ ಹೇಳುವುದು. ನಾನು ಇದಕ್ಕೆ ಮೊದಲು ಕೂಡ ನಾನು ಹೇಳಿದ್ದೆ ಕಾಣಬೇಕು, ನಾನು ಒಬ್ಬರಿಗೆ ಮಾಡಿಸಿದ್ದೆ ಮೊದಲು. ಅವರು ನಮಗೆ ಅನುಭವ ಆಗಬೇಕು ಅಂತ ಹೇಳಿದ್ದಕ್ಕೆ ನಾನು ಅವರಿಗೆ ದಕ್ಷಿಣಕ್ಕೆ ಮುಖ ಮಾಡಿಸಿದ್ದೆ. ಸೊ ಬೊಬ್ಬೆ ಹೊಡೆದ್ರು, ಸೀದಾ ಬೊಬ್ಬೆ ಹೊಡೆದು ನಾನು ನೋಡುವಾಗ ಅವರಿಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಹೇಳ್ತಾ ಇದ್ರು ನನ್ನ ಆಚೆ ಕಾಲಕ್ಕೆ ಕೂತೆ. ಅಂದರೆ ಒಂದು ಮನಸ್ಸಿನ ಸ್ಥಿತಿ, ಅದು ಅನುಭವ. ಭೂಮಿಯ ನಾರ್ತ್ ಪೋಲ್ ಸೌತ್ ಪೋಲಲ್ಲೆಲ್ಲ ಏನಾದರೂ ಇರ್ಬೋದು, ಬಟ್ ಆ ರೀತಿ ಆಗ್ತದೆ ವಿಶೇಷ ಅನುಭವ ಎಲ್ಲ. ಮತ್ತು ನಾನು ಅವರಿಗೆ ಹತ್ರ ಕೂತು ಚಿಕ್ಕ ಮಗುವಿಗೆ ಮಾಡಿದಾಗೆ ಮಾಡಿಸಿದ್ದು, ಇನ್ನೆರಡು ಮಾಲೆ ಮಾಡುವ ಹಾಗೆ ಹೇಗೆ ಅಂತ. ಸೊ ಹೌ ಬ್ಯಾಡ್ ಏನಿಲ್ಲ. ಅದೇ ದಕ್ಷಿಣಕ್ಕೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವ, ದಕ್ಷಿಣಕ್ಕೆ ತಗೊಂಡು ಹೋಗುವುದು, ಈ ರೀತಿ ಎಲ್ಲ ಆ ಮರಣದೊಟ್ಟಿಗೆ ಅದನ್ನು ಇದು ಮಾಡಿರೋ ಕಾರಣ, ಊರಿನ ದಕ್ಷಿಣ ದಿಕ್ಕಲ್ಲಿ ಸ್ಮಶಾನ ಇರುವುದು, ಈಗೆಲ್ಲ ಮಾಡಿರೋ ಕಾರಣ ದಕ್ಷಿಣಕ್ಕೆ ಅದು ತಪ್ಪು ಅಂತ ಹೇಳ್ತಾರೆ. ಈಗ ಮನೆ ಯಾರಾದರೂ ದಕ್ಷಿಣಕ್ಕೆ ಮುಖ ಮಾಡೋದು ಅಂತ ಹೇಳಿದರೆ
ದಕ್ಷಿಣಕ್ಕೆ ಮುಖ ಮಾಡಿದರೆ ಆ ಪ್ರಾಬ್ಲಮ್ ಆಗ್ತದೆ, ಈ ಪ್ರಾಬ್ಲಮ್ ಆಗ್ತದೆ, ಏನು ಮರಣ ಬರ್ತದೆ, ಮರಣ ಉತ್ತರ ಪೂರ್ವಕ್ಕೆ ಮುಖ ಮಾಡಿದವರ ಮನೆಯಲ್ಲಿ ಆಗೋದಿಲ್ವಾ? ಸೊ ಇದೆಲ್ಲ ನಂಬಿಕೆಗಳು ಅಷ್ಟೇ. ಯಾರು ಇದು ಯಜ್ಞೇಶ್ ಮಂಜೇಶ್ವರ ಕಾಸರಗೋಡು ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತಂತ ತಿಳ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ.